ಹಲೋ ಸ್ನೇಹಿತರೆ, ಇಂದು ನಾವು ಈ ವಿಡಿಯೋವಿನಲ್ಲಿ ಕರ್ನಾಟಕದ ಪ್ರಮುಖ ನಗರಗಳ ನಿಕ್ ನೇಮ್ಸ್ನ ನೋಡೋಣ. ಅಂದರೆ ಆ ನಗರವನ್ನು ಹೇಗೆಲ್ಲ ನಾವು ಕರಿತೀವಿ ಅಂತ ನೋಡೋಣ ಬನ್ನಿ. ಕರ್ನಾಟಕದ ಪ್ರಮುಖ ನಗರಗಳು, ಸ್ಥಳಗಳು ಮತ್ತು ಅವುಗಳ ನಿಕ್ ನೇಮ್ಸ್. ಬೆಂಗಳೂರನ್ನು ನಾವು ಭಾರತದ ಸಿಲಿಕಾನ್ ವ್ಯಾಲಿ ಅಂತ ಕರಿತೀವಿ. ಮೈಸೂರನ್ನು ಅರಮನೆಗಳ ನಗರ ಅಂತ ಕರಿತೀವಿ. ಮಂಗಳೂರನ್ನು ಕರ್ನಾಟಕದ ಪ್ರವೇಶ ದ್ವಾರ ಅಂತ ಕರಿತೀವಿ. ಕೊಡಗನ್ನು ಭಾರತದ ಸ್ಕಾಟ್ಲ್ಯಾಂಡ್ ಅಂತ ಕರಿತೀವಿ. ಉಡುಪಿಯನ್ನು ದೇವಾಲಯಗಳ ನಗರ ಅಂತ ಹೇಳ್ತಾರೆ. ಧಾರವಾಡವನ್ನು ಪೇಡ ನಗರಿ, ಧಾರವಾಡ ಪೇಡ ಅಂತಾನೆ ಹೆಸರುವಾಸಿಯಾಗಿದೆ. ಹುಬ್ಬಳ್ಳಿಯನ್ನ ವ್ಯಾಪಾರ ನಗರ ಅಂತ ಕರಿತೀವಿ. ವಿಜಯಪುರವನ್ನು ದಕ್ಷಿಣದ ಆಗ್ರಾ, ಸೌತ್ ಆಗ್ರಾ ಅಂತ ವಿಜಯಪುರನ ಕರಿತೀವಿ. ಬೆಳಗಾವಿಯನ್ನು ಕುಂದಾನಗರಿ ಅಂತ ಕರಿತೀವಿ. ಮಂಗಳೂರು ಇವಾಗ ಚಿಕ್ಕಮಗಳೂರು ಆಗಿದೆ ಅಲ್ವಾ, ಕಾಫಿ ನಾಡು ಅಂತ ನಾವು ಹೇಳ್ತೀವಿ. ದಾವಣಗೆರೆಗೆ ಬೆಣ್ಣೆ ದೋಸೆ ನಗರಿ ಅಂತ ಕರಿತೀವಿ. ದಾವಣಗೆರೆ ಬೆಣ್ಣೆ ದೋಸೆ. ಚನ್ನಪಟ್ಟಣವನ್ನ ಗೊಂಬೆಗಳ ನಗರಿ ಅಂತ ಕರಿತೀವಿ. ಅಲ್ಲಿ ಅನೇಕ ಗೊಂಬೆಗಳು ತಯಾರಿಯಾಗುತ್ತೆ. ಚಿತ್ರದುರ್ಗವನ್ನ ಕೋಟೆಗಳ ನಾಡು ಅಂತ ಕರಿತೀವಿ. ಚಿತ್ರದುರ್ಗ ಕೋಟೆಗಳ ನಾಡು. ತುಮಕೂರನ್ನು ಕಲ್ಪತರು ನಾಡು ಅಂತ ಕರಿತೀವಿ. ರಾಮನಗರವನ್ನ ರೇಷ್ಮೆ ನಗರಿ ಅಂತ ಕರಿತೀವಿ. ನಂತರ ಶಿವಮೊಗ್ಗವನ್ನು ಮಲೆನಾಡಿನ ಹೆಬ್ಬಾಗಿಲು ಅಂತ ಹೇಳ್ತಾರೆ. ಕೋಲಾರವನ್ನ ಚಿನ್ನದ ನಗರ ಅಂತ ಕರಿತೀವಿ. ಬೀದರನ್ನು ಕರ್ನಾಟಕದ ಕಿರೀಟ ಅಂತ ಹೇಳ್ತೀವಿ. ಕರ್ನಾಟಕದ ಕಿರೀಟ ಯಾವುದು? ಬೀದರ್ ಜಿಲ್ಲೆ. ಬಳ್ಳಾರಿಯನ್ನು ಉಕ್ಕಿನ ನಗರ ಅಂತ ಕರಿತೀವಿ. ಸಕಲೇಶ್ಪುರವನ್ನ ಬಡವರ ಊಟಿ ಅಂತ ಸಕಲೇಶ್ಪುರನ ಹೇಳ್ತಾರೆ. ಹಾವೇರಿಯನ್ನ ಏಲಕ್ಕಿ ನಾಡು ಅಂತ ಹೇಳ್ತೀವಿ. ಏಲಕ್ಕಿ, ಅನೇಕ ಏಲಕ್ಕಿಗಳು ಅಲ್ಲಿ ಬೆಳೆಯುತ್ತೆ. ಮಂಡ್ಯವನ್ನು ಸಕ್ಕರೆ ನಗರಿ, ಶುಗರ್ ಕೇನ್ ಅಲ್ಲಿ ತುಂಬ ಬೆಳೀತಾರೆ. ಗದಗವನ್ನು ಕವಿಗಳ ನಾಡು ಅಂತ ಹೇಳ್ತೀವಿ. ನಂತರ ಭಟ್ಕಳವನ್ನು ಮಿನಿ ದುಬೈ ಅಂತ ಹೇಳ್ತಾರೆ. ಕೊಪ್ಪಳವನ್ನು ಕಿನ್ನಾಳ ಕಲೆಯ ನಾಡು ಅಂತ ಹೇಳ್ತಾರೆ. ಹಾಸನವನ್ನು ಹೊಯ್ಸಳರ ನಾಡು. ಹೊಯ್ಸಳರ ನಾಡು ಯಾವುದು? ಹಾಸನ. ಬಾಗಲಕೋಟೆಯನ್ನು ಮುಳುಗಡೆ ನಾಡು ಅಥವಾ ಮುಳುಗಡೆ ನಗರಿ ಅಂತ ಕರಿತೀವಿ. ಚಾಮರಾಜನಗರವನ್ನು ಗ್ರಾನೈಟ್ ನಗರಿ ಅಂತ ನಾವು ಹೇಳ್ತೀವಿ. ಚಿಕ್ಕಬಳ್ಳಾಪುರವನ್ನು ಹಾಲಿನ ನಗರಿ ಅಂತ ಕರೀತಾರೆ. ದಕ್ಷಿಣ ಕನ್ನಡವನ್ನು ಭಾರತೀಯ ಬ್ಯಾಂಕಿಂಗ್ನ ತೊಟ್ಟಿಲು, ಅನೇಕ ಬ್ಯಾಂಕ್ಗಳು ಅಲ್ಲೇ ಉತ್ಪತ್ತಿಯಾದವು. ಕಲಬುರಗಿಯನ್ನು ಸೂಫಿ ಸಂತರ ನಾಡು ಅಂತ ಹೇಳ್ತಾರೆ. ರಾಯಚೂರನ್ನು ದೊವಾಬ್ ನಾಡು ಅಂತ ಹೇಳ್ತಾರೆ. ಉತ್ತರ ಕನ್ನಡವನ್ನು ಅರಣ್ಯಗಳ ಜಿಲ್ಲೆ ಅಂತ ಕರಿತೀವಿ. ಯಾದಗಿರಿಯನ್ನು ಬೇಳೆಕಾಳುಗಳ ಬಟ್ಟಲು ಅಂತ ಹೇಳ್ತಾರೆ. ವಿಜಯನಗರವನ್ನು ಶಿಲ್ಪಕಲೆಗಳ ತವರು ಅಂತ ಹೇಳ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.